ಹಲೋ ಲೇಡೀಸ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾಸ್ ಡೈಲಿ ಡೈರಿ. ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಮೇನ್ಲಿ ಹೌಸ್ ವೈಫ್ಗಳಿಗೆ ಮನೆಯಲ್ಲಿ ಹೇಗೆ ಕ್ಲಾಸಿ, ಫ್ರೆಶ್ ಅಂಡ್ ಕಾಮ್ ಆಗಿ ಸಿಂಪಲ್ ಆಗಿ ಕಾಣಿಸ್ಕೊಳ್ಳೋದು ಅಂತ. ಮನೆಯಲ್ಲಿ ಹೆಣ್ಮಕ್ಳು ಚೆನ್ನಾಗಿ ಕಾಣಿಸ್ಕೋಬೇಕಂದ್ರೆ ಇಟ್ಸ್ ನಾಟ್ ಅಬೌಟ್ ಓವರ್ ಡ್ರೆಸ್ಡ್ ಆರ್ ಓವರ್ ಮೇಕಪ್. ಜಸ್ಟ್ ಸಿಂಪಲ್ ಸ್ಟೆಪ್ಸ್ ಅಷ್ಟೇ. ಅದನ್ನ ಫಾಲೋ ಮಾಡ್ಕೊಂಡ್ರೆ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಕಾಣಿಸ್ತೀರಾ. ಸೊ ಈ ವಿಡಿಯೋದಲ್ಲಿ ಜಸ್ಟ್ 15 ಟಿಪ್ಸ್ ನ ಶೇರ್ ಮಾಡಿದ್ದೀನಿ. ಸ್ಟಾರ್ಟ್ ಇಂದ ಎಂಡ್ ತನಕ ಎಲ್ಲೂ ಸ್ಕಿಪ್ ಮಾಡ್ದಲೆ ನೋಡಿ. ಇಟ್ಸ್ ಅ ಯೂಸ್ಫುಲ್ ವಿಡಿಯೋ ಫಾರ್ ಎವ್ರಿ ಹೌಸ್ ವೈಫ್. ಹಾಗಾದ್ರೆ ಬನ್ನಿ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಹಾಗೆ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟಿಪ್ ನಂಬರ್ 1, ಅವಾಯ್ಡ್ ನೈಟಿ. ಹೌದು, ಇನ್ನೂ ಹತ್ರ ಬಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವಾಯ್ಡ್ ನೈಟಿ. ಹೌದು, ನೈಟಿ ಇರೋದು ನೈಟ್ ಹೊತ್ತು ಹಾಕೊಳ್ಳೋಕೆ. ಇಟ್ಸ್ ನಾಟ್ ಫಾರ್ ದ ಹೋಲ್ ಡೇ. ನೈಟಿ ಯಾವುದೇ ರೀತಿ ಲುಕ್ ಕೊಡಲ್ಲ, ಪರ್ಸ್ನಾಲಿಟಿನ ಕೆಳಗಾಕತ್ತೆ. ಓವರ್ ಕಂಫರ್ಟ್ ಡ್ರೆಸ್ ಅಂತ ಹೇಳ್ಬೋದು. ಅದು ಲೇಸಿನೆಸ್ಗೆ ದಾರಿ ಮಾಡಿಕೊಡುತ್ತೆ. ಸೊ ಪ್ಲೀಸ್ ಅವಾಯ್ಡ್ ನೈಟಿ. ನಿಮ್ಗಷ್ಟು ನೈಟಿ ಬಿಟ್ಟಿರೋಕ್ಕಾಗಲ್ಲಂತೆ, ರಾತ್ರಿ ಹೊತ್ತು ಹಾಕೊಳ್ಳಿ, ಬಟ್ ಡೇ ಹೊತ್ತು ಅವಾಯ್ಡ್ ಮಾಡಿ. ಟಿಪ್ ನಂಬರ್ 2, ಅವಾಯ್ಡ್ ಪ್ರಿಂಟೆಡ್ ಡ್ರೆಸ್ಸಸ್. ಹೌದು, ಓವರ್ ಪ್ರಿಂಟೆಡ್ ಡ್ರೆಸ್ಸಸ್ ಹಾಕೋದ್ರಿಂದ, ಅಂದ್ರೆ ಜಾಸ್ತಿ ಪ್ರಿಂಟ್ಸ್ ಇರುತ್ತೆ ನೋಡಿ, ಬಟ್ಟೆ ತುಂಬಾ ಪ್ರಿಂಟ್ಸ್ ಇರುತ್ತಲ್ಲ, ಆ ತರ ಪ್ರಿಂಟೆಡ್ ಡ್ರೆಸ್ಸಸ್ ಹಾಕೋದ್ರಿಂದ ತುಂಬಾನೇ ದಪ್ಪ ಕಾಣಿಸ್ತೀವಿ. ನಾವ್ ಇವಾಗ ಏನಿದೀವೋ ಅದರಿಂದ 1 ಸೈಜ್ ಅಥವಾ 2 ಸೈಜ್ ದಪ್ಪ ಕಾಣಿಸ್ತೀವಿ. ಸೊ ಅದ್ರ ಬದಲು ಸ್ಮಾಲ್ ಪ್ರಿಂಟೆಡ್ ನ್ಯೂಟ್ರಲ್ ಕಲರ್ಸ್ ನ ಟ್ರೈ ಮಾಡಿ ಸ್ಲಿಮ್ ಆಗಿ ಕಾಣಿಸ್ತೀರಾ. ಟಿಪ್ ನಂಬರ್ 3, ವೆಲ್ ಡ್ರೆಸ್ಡ್. ಇನ್ನು ಯಾವುದೋ ಹಳೆ ಕಾಲದ ತರ ಸ್ಕಿನ್ ಟೈಟ್ ಜೀನ್ಸ್ಗೆ ಯಾವುದೋ ಕುರ್ತಾ ಟಾಪ್ಸ್ ಹಾಕೋದು, ಅಥವಾ ಯಾವುದೋ ಹಳೆ ಜೀನ್ಸ್ಗೆ ಕುರ್ತಾ ಟಾಪ್ಸ್ ಹಾಕೋದು ಮನೇಲೆ ಕೆಲವ್ರು ಹಾಕ್ತೀರಾ. ಅದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಅದ್ ಯಾವುದೇ ರೀತಿ ಕ್ಲಾಸಿ ಲುಕ್ ಕೊಡಲ್ಲ. ಅದ್ರ ಬದಲು ಕಾರ್ಡ್ ಸೆಟ್ಸ್ ಅಥವಾ ಪಲಾಜೋ ಸೆಟ್ಸ್ ನ ಟ್ರೈ ಮಾಡಿ. ತುಂಬಾ ಕಾಸ್ಟ್ಲಿದಂತ ಏನಿಲ್ಲ, ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಆನ್ಲೈನ್ ಅಲ್ಲಿ. ಮೀಶೋದಲ್ಲೇನೆ ಜಸ್ಟ್ 250-300 ರುಪೀಸ್ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ರಿಚ್ ಲುಕ್ ಕೊಡುತ್ತೆ, ಟ್ರೈ ಮಾಡಿ. ಟಿಪ್ ನಂಬರ್ 4, ಡೈಲಿ ಬಾತ್. ಹೌದು, ದಿನಾ ಸ್ನಾನ ಮಾಡೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ನಾವು ಮನೇಲಿ ಮಾಡೋ ಕೆಲಸಗಳ ಮಧ್ಯೆ ಪರ್ಫ್ಯೂಮ್, ಸೆಂಟ್, ವಾಟ್ ಎವರ್ ಯಾವುದು ನೆನಪಾಗಲ್ಲ. ಅಷ್ಟು ಕೆಲಸ ಇರುತ್ತೆ ನಮ್ಗೆ ಬೆಳಗ್ಗೆಯಿಂದ ರಾತ್ರಿ ತನಕ. ಸೊ ದಿನಾ ಸ್ನಾನ ಮಾಡಿ, ನಿಮ್ ಮೈಂಡ್ ಫ್ರೆಶ್ ಆಗಿರುತ್ತೆ, ಬಾಡಿ ಫ್ರೆಶ್ ಆಗಿರುತ್ತೆ. ಒಂದ್ ದಿವಸನೂ ಸ್ಕಿಪ್ ಮಾಡಬೇಡಿ. ಅಂಡ್ ಟಿಪ್ ನಂಬರ್ 5, ಕಾಂಬಿಂಗ್ ಹೇರ್. ಆಕ್ಚುಲಿ ನಾನು ಮುಂಚೆ ಎಲ್ಲ ನನ್ನ ಮಗಳು ನೋಡ್ಕೊಳ್ಳೋ ಟೆನ್ಷನಲ್ಲಿ, ಮನೇಲಿ ಎಲ್ಲಾ ಕೆಲಸ ಮ್ಯಾನೇಜ್ ಮಾಡೋ ಟೆನ್ಷನಲ್ಲಿ ಕೂದಲನ್ನ ಗಂಟಾಕ್ಬಿಡ್ತಿದ್ದೆ. ಹಿಂದೆ ಕೂದಲೆಲ್ಲ ಕೆದ್ರಿರಂಗ್ ಕಾಣಿಸ್ತಿತ್ತು. ಇಟ್ ಡಸಂಟ್ ಲುಕ್ ನೈಸ್. ಇಲ್ಲಿ ತೋರಿಸ್ತಿದ್ದೀನಲ್ಲ ಇಮೇಜ್, ಈ ತರ ಗಂಟಾಗ್ತಿದ್ದೆ. ಆಕ್ಚುಲಿ ಈ ಹೇರ್ ಸ್ಟೈಲ್ ತುಂಬಾ ಒಂಥರ ಟಯರ್ಡ್ನೆಸ್ ಫೀಲ್ ಕೊಡುತ್ತೆ. ನೀವ್ ಎಷ್ಟೇ ಬ್ಯುಸಿ ಇದ್ರು ನೀಟಾಗಿ ತಲೆ ಬಾಚಿ ಈ ತರ ರಬ್ಬರ್ ಬ್ಯಾಂಡ್ ಹಾಕಿ, ಇಲ್ಲಾಂದ್ರೆ ಕೂದಲನ್ನ ನೀಟಾಗಿ ಎಣ್ಕೊಳ್ಳಿ. ಈ ತರ ಮಾಡೋದ್ರಿಂದ ಕೂದಲು ಡ್ಯಾಮೇಜ್ ಆಗಲ್ಲ, ಪ್ರೆಸೆಂಟಬಲ್ ಆಗು ಕಾಣಿಸ್ತೀರಾ. ಟಿಪ್ ನಂಬರ್ 6, ಕ್ಲೀನ್ ಮೇಕಪ್. ಮೇಕಪ್ ಅಂದ್ರೆ ಫೌಂಡೇಶನ್, ಕನ್ಸಿಲರ್ ಅಲ್ಲ, ಜಸ್ಟ್ ಮಾಯಿಶ್ಚರೈಸರ್. ಹೌದು, ನಿಮ್ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ತರ ಮಾಯಿಶ್ಚರೈಸರ್. ದೊಡ್ಡ ದೊಡ್ಡ ಬೊಟ್ಟಲ್ಲ, ಒಂದ್ ಚಿಕ್ಕ ಬಿಂದಿ, ಪೂಜೆ ಮಾಡಿದ್ರೆ ಸ್ವಲ್ಪ ಕುಂಕುಮ, ಲಿಪ್ ಬಾಮ್, ದಟ್ಸ್ ಎನಫ್ ಫಾರ್ ದ ಡೇ. ಡೈಲಿ ಮಾಯಿಶ್ಚರೈಸರ್ನ ಯೂಸ್ ಮಾಡಿ. ನಿಮ್ಮ ಹತ್ರ ಇದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡಿ. ಈ ತರ ಮಾಡೋದ್ರಿಂದ ನೀಟಾಗೂ ಕಾಣಿಸ್ತೀರಾ, ಪ್ರೆಸೆಂಟಬಲ್ ಆಗು ಕಾಣಿಸ್ತೀರಾ, ಎಲಿಗೆಂಟ್ ಆಗು ಕಾಣಿಸ್ತೀರಾ. ಟಿಪ್ ನಂಬರ್ 7, ಕ್ಲೀನ್ ನೇಲ್ಸ್. ನೋಡಿ ನನ್ನ ನೇಲ್ಸ್ ಎಷ್ಟು ಕ್ಲೀನ್ ಆಗಿದೆ ಅಂತ. ಡಾರ್ಕ್ ಕಲರ್ ನೇಲ್ ಪಾಲಿಶ್ ಬರುತ್ತಲ್ಲ, ಫಂಕ್ಷನ್ಗೆ ಹಾಕೋತಾರ, ಡಾರ್ಕ್ ರೆಡ್, ಡಾರ್ಕ್ ಪಿಂಕು, ಈ ತರ ನೇಲ್ ಪಾಲಿಶ್ ಮಾತ್ರ ಹಾಕ್ಬೇಡಿ. ಅದೊಂಚೂರು ಹೊಟ್ಟೋದ್ರೂ ಅರ್ಧಂಬರ್ಧ ನೇಲ್ ಪಾಲಿಶ್ಗಳಿರುತ್ತಲ್ಲ ಇಲ್ಲಿ ನೈಲ್ಸ್ ಮೇಲೆ, ಅಸಹ್ಯವಾಗಿ ಕಾಣಿಸುತ್ತೆ. ಅದ್ರ ಬದಲು ನಿಮ್ಗೆ ಈ ತರ ನೈಲ್ ಪಾಲಿಶ್ ಇಲ್ದೇ ಇರೋ ನೈಲ್ಸ್ ಇಷ್ಟ ಆಗಿಲ್ಲ ಅಂದ್ರೆ ನ್ಯೂಟ್ರಲ್ ಕಲರ್ಸ್ ಅಲ್ಲಿ ನೈಲ್ ಪಾಲಿಶ್ ಯೂಸ್ ಮಾಡಿ, ಅಥವಾ ಟ್ರಾನ್ಸ್ಪರೆಂಟ್ ಶೈನಿಂಗ್ ನೈಲ್ ಪಾಲಿಶ್ ಬರುತ್ತಲ್ಲ ಆ ತರ ಯೂಸ್ ಮಾಡಿ. ಇಲ್ಲ ನಂತರ ಏನು ಹಾಕ್ಬೇಡಿ, ಇದೇ ತುಂಬಾ ನೀಟಾಗಿ ಕಾಣಿಸುತ್ತೆ, ಪಾಲಿಶ್ಡ್ ಆಗಿ ಕಾಣಿಸುತ್ತೆ. ಟಿಪ್ ನಂಬರ್ 8, ಆಂಕಲ್ ಚೈನ್.
ಕಾಲ್ಗೆಜ್ಜೆ, ಈ ತುಂಬಾ ದಪ್ಪ ದಪ್ಪ ಗೆಜ್ಜೆಗಳು ಬರ್ತಾವಲ್ಲ, ಅದು ಬರೀ ಟ್ರೆಡಿಷನಲ್ ಔಟ್ಫಿಟ್ ಅಥವಾ ಟ್ರೆಡಿಷನಲ್ ಸ್ಯಾರಿಗೆ ಅಷ್ಟೇ ಚೆನ್ನಾಗಿ ಕಾಣಿಸೋದು. ನೀವು ಎಲ್ಲಿಗಾದ್ರೂ ಫಂಕ್ಷನ್ಸ್ ಇದ್ದಾಗ ಮಾತ್ರ ಅದನ್ನ ಯೂಸ್ ಮಾಡಿ. ನೀವು ನಾರ್ಮಲ್ ಔಟ್ಫಿಟ್ಸ್ ಮನೆಗೆ ಹಾಕೊಳ್ಳೋ ಬಟ್ಟೆಗಂತೂ ಸಖತ್ ಆಡಾಗಿ ಕಾಣಿಸುತ್ತೆ. ಇನ್ನು ನಿಮ್ಗೆ ನಾನು ಗೆಜ್ಜೆ ಹಾಕ್ಲೇಬೇಕು, ನನ್ಗೆ ಅದು ಹಾಕಲ್ಲ ಅಂದ್ರೆ ಆಗಲ್ಲ, ರೂಢಿ ಇಲ್ಲ ಅಂತ ಅಂದ್ರೆ ಈ ಸಣ್ಣ ಚೈನ್ ಬರುತ್ತಲ್ಲ, ಆ ಬೆಳ್ಳಿದೇನೆ ಸಣ್ಣ ಚೈನ್ ಬರುತ್ತೆ, ಅದನ್ನ ಯೂಸ್ ಮಾಡಿ. ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ, ಸಿಂಪಲ್ ಆಗು ಕಾಣಿಸುತ್ತೆ. ನೀವು ಮನೆಗೆ ಹಾಕೋ ಎಲ್ಲಾ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಟಿಪ್ ನಂಬರ್ 9, ಬ್ಯಾಂಗಲ್ಸ್ ಆರ್ ಬ್ರಾಸ್ಲೆಟ್ಸ್. ಜಾಸ್ತಿ ಬಳೆಗಳು ಹಾಕ್ಬೇಡಿ, ಜಸ್ಟ್ ಒಂದ್ ಬಳೆಗಳು ಹಾಕಿ. ಮುತ್ತೈದೆಯರು ಗಾಜಿನ ಬಳೆ ಹಾಕಿದ್ರೆ ತುಂಬಾ ಒಳ್ಳೇದು ಅಂತಾರೆ. ಸೊ ನೋಡಿ, ನಾನು 2 ಕೈಗೂ ಒಂದೊಂದು ಗಾಜಿನ ಬಳೆ ಹಾಕಿದ್ದೀನಿ. ಇನ್ ಕೇಸ್ ನಾನು ಈ ತರ ಹಾಕಲ್ಲ ಅಂತಂದ್ರೆ ಒಂದೊಂದು ಮೆಟಲ್ ಬ್ಯಾಂಗಲ್ ಯೂಸ್ ಮಾಡಿ, ಅಥವಾ ಗೋಲ್ಡ್ ಬ್ಯಾಂಗಲ್ಸೇ ಕೆಲವ್ರು ಯೂಸ್ ಮಾಡ್ತಾರೆ, ಅದನ್ನ ಒಂದೊಂದು ಯೂಸ್ ಮಾಡಿ. ಇಲ್ಲಾಂದ್ರೆ ನೀವು ಜಸ್ಟ್ ಬ್ರಾಸ್ಲೆಟ್ಸ್ ಯೂಸ್ ಮಾಡ್ಬೋದು. ಬ್ರಾಸ್ಲೆಟ್ಸ್ ಯೂಸ್ ಮಾಡ್ಬೋದು. ಈ ತರ ಮಾಡೋದ್ರಿಂದ ರಿಚ್ ಆಗೋ ಕಾಣಿಸುತ್ತೆ, ಎಲಿಗೆಂಟ್ ಆಗೋ ಕಾಣಿಸುತ್ತೆ, ಸಿಂಪಲ್ ಆಗೋ ಕಾಣಿಸುತ್ತೆ. ನೀವು ಸಿಂಗಲ್ ಬ್ಯಾಂಗಲ್ ಯೂಸ್ ಮಾಡಿದ್ರೆ ಎಲ್ಲಾ ಔಟ್ಫಿಟ್ಸ್ಗೂ ಚೆನ್ನಾಗಿ ಕಾಣುತ್ತೆ. ನೀವು ಪಲಾಜೋ ಸೆಟ್ಸ್ ಹಾಕ್ಬೋದು, ಕುರ್ತಾ ಸೆಟ್ಸ್ ಹಾಕ್ಬೋದು, ಅಥವಾ ಕಾರ್ಡ್ ಸೆಟ್ಸ್ ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಟಿಪ್ ನಂಬರ್ 10, ಸೆಲ್ಫ್ ಕೇರ್ ಅಂದ್ರೆ ಹೇರ್ ಮಾಸ್ಕ್ ಆರ್ ಫೇಸ್ ಮಾಸ್ಕ್. ಡೈಲಿ ಬೇಡ, ವಾರಕ್ಕೆ ಟ್ವೈಸ್ ಯೂಸ್ ಮಾಡಿ. ಜಾಸ್ತಿ ಹೇರ್ ಮಾಸ್ಕ್ ಫೇಸ್ ಮಾಸ್ಕ್ ಹಾಕೋದ್ರಿಂದ ಡ್ರೈನೆಸ್ ಜಾಸ್ತಿ ಆಗುತ್ತೆ ಕೂದಲಲ್ಲಿ ಮತ್ತೆ ಸ್ಕಿನ್ ಅಲ್ಲಿ. ನೀವ್ ಇಷ್ಟು ವರ್ಷ ಏನ್ ಫಾಲೋ ಮಾಡ್ಕೊಂಡು ಬಂದಿದ್ದೀರೋ, ಹೇರ್ ಮಾಸ್ಕ್ ಇರ್ಬೋದು ಅಥವಾ ಫೇಸ್ ಮಾಸ್ಕ್ ಇರ್ಬೋದು, ಅದನ್ನೇ ಮಾಡ್ಕೊಂಡ್ ಬನ್ನಿ. ನಿಮ್ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ತರ ಫೇಸ್ ಮಾಸ್ಕ್ ಹಾಕಿ, ಅಷ್ಟೇ ಸಾಕು. ನೀಟಾಗಿ ಕಾಣುತ್ತೆ. ನಿಮ್ಮ ಸ್ಕಿನ್ ಟೋನ್ ಮತ್ತೆ ನಿಮ್ ಹೇರ್ ಏನಿದೆಯೋ ಅದ್ರ ಟೆಕ್ಸ್ಚರ್ ಚೇಂಜ್ ಆಗುತ್ತೆ, ಪ್ರೆಸೆಂಟಬಲ್ ಆಗಿ ಕಾಣಿಸ್ತೀರಾ ಯಾವಾಗ್ಲೂ. ಟಿಪ್ ನಂಬರ್ 11, ಸೆಲ್ಫ್ ಕೇರ್ ಅಂದ್ರೆ ಜಸ್ಟ್ ಇಟ್ಸ್ ನಾಟ್ ಅಬೌಟ್ ಹೇರ್ ಮಾಸ್ಕ್ ಆರ್ ಫೇಸ್ ಮಾಸ್ಕ್. ಇದು ಬಿಟ್ಟು ಚೆನ್ನಾಗಿ ನೀರು ಕುಡೀರಿ, ಹೈಡ್ರೇಟ್ ಆಗಿರಿ, ಸ್ಕಿನ್ನು ಶೈನ್ ಬರುತ್ತೆ. ಜಂಕ್ ಫುಡ್ನ ಅವಾಯ್ಡ್ ಮಾಡಿ, ಕಂಪ್ಲೀಟ್ ಆಗಿ ಬಿಟ್ಬಿಡಕ್ಕಾಗಲ್ಲ, ಅವಾಯ್ಡ್ ಮಾಡಿ. ನ್ಯೂಟ್ರಿಷಿಯಸ್ ಫುಡ್ ತಗೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ, ಅಟ್ಲೀಸ್ಟ್ 7 to 8 hours ಅ ಡೇ. ಈ ತರ ಮಾಡೋದ್ರಿಂದ ಮೈಂಡ್ ಫ್ರೀ ಆಗಿರುತ್ತೆ, ಕಾಮ್ ಆಗು ಇರ್ತೀರಾ, ಇಡೀ ದಿನ ಫ್ರೆಶ್ ಆಗಿರ್ತೀರಾ. ಟ್ರೈ ಮಾಡಿ. ಟಿಪ್ ನಂಬರ್ 12, ಮೇಂಟೈನ್ ಸಮ್ ಹೈಜೀನ್. ಹೌದು, ಮೇನ್ ಆಗಿ ನಾವು ಕಿಚನ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ ಕೈನ ಗಲೀಜಾಗುತ್ತಲ್ಲ, ಏನೋ ಒಂದು ಸಾಂಬಾರ್ ಈ ಕಡೆ ಇಡ್ಬೇಕಾದ್ರೆ, ಅನ್ನ ಮಾಡ್ಬೇಕಾದ್ರೆ ಕೈ ಗಲೀಜಾಗುತ್ತಲ್ಲ, ಅದನ್ನ ಬಟ್ಟೆಗೆ ಒರೆಸ್ಕೊಂಡ್ಬಿಡ್ತೀವಿ. ಆ ಮಿಸ್ಟೇಕ್ ನ ಮಾಡ್ಬೇಡಿ. ಅದಕ್ಕಂತ ಸಪ್ರೇಟ್ ಆಗಿ ಒಂದು ನ್ಯಾಪ್ಕಿನ್ ಇಟ್ಟಿರಿ ಕಿಚನ್ ಅಲ್ಲಿ. ನೀವು ಏನೇ ಕೆಲಸ ಮಾಡಿ ಆ ನ್ಯಾಪ್ಕಿನ್ ಅಲ್ಲಿ ಕೈ ಒರೆಸಿ. ನಿಮ್ ಬಟ್ಟೆಗೆ ಕೈ ಒರೆಸಿದ್ರೆ ಬಟ್ಟೆ ಫುಲ್ಲು ಗಲೀಜಾಗುತ್ತೆ, ನೀವು ಸ್ನಾನ ಮಾಡಿದಿರೋ ಇಲ್ವೋ ಅನ್ನೋದೇ ಡೌಟ್ ಬರುತ್ತೆ. ಸೊ ಮೇಂಟೈನ್ ಸಮ್ ಹೈಜೀನ್. ನ್ಯಾಪ್ಕಿನ್ ಅಂತ ಸಪ್ರೇಟ್ ಆಗಿ ಎತ್ತಿಡಿ ಕೈ ಒರ್ಸಕ್ಕೆ, ಕ್ಲೀನ್ ಆಗಿ ಕಾಣಿಸ್ತೀರಾ. ಟಿಪ್ ನಂಬರ್ 13, ಕ್ಲೀನ್ ಹೋಮ್. ಎಲ್ಲ ಹೆಣ್ಮಕ್ಳು ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಮನೆ ಕ್ಲೀನ್ ಆಗಿದ್ರೆ ನಮ್ಮೂಡು ನೀಟಾಗಿರುತ್ತೆ, ಚೆನ್ನಾಗಿರುತ್ತೆ. ಮನೇಲಿ ಎಲ್ಲಾ ಸಾಮಾನುಗಳು ಚಲ್ಲಾಪಿಲ್ಲಿ ಆಗಿದ್ದು ಮನೆ ಗಲೀಜಾಗಿದ್ರೆ ನಮ್ಮೂಡ್ ಹೆಂಗಿರುತ್ತೆ ಅಂದ್ರೆ ಫುಲ್ ಖರಾಬ್ ಆಗ್ಬಿಟ್ಟಿರುತ್ತೆ. ನಾವು ಕಚಪಿಚ ಅಂತಿರ್ತೀವಿ, ನಮ್ ಮೂಡೇ ಸರಿ ಇರಲ್ಲ. ಸೊ ಮನೆನ ಕ್ಲೀನ್ ಆಗಿ ಇಟ್ಟಿರಿ, ನಿಮ್ ಮೂಡ್ ಚೆನ್ನಾಗಿರುತ್ತೆ, ನಿಮ್ ಮುಖದಲ್ಲಿ ಒಂದು ಸ್ಮೈಲ್ ಇರುತ್ತೆ. ಟಿಪ್ ನಂಬರ್ 14, ಸಿಂಪಲ್ ವರ್ಕೌಟ್ಸ್, ಎಕ್ಸಸೈಸ್, ಯೋಗ, ವಾಕಿಂಗ್, ವಾಟ್ ಎವರ್ ಏನೇ ಇರಲಿ. ಕೆಲವು ಹೆಣ್ಮಕ್ಳು ಏನ್ ಅನ್ಕೊಂಡಿರ್ತೀರಾ ಅಂದ್ರೆ, ನಾನು ಬೆಳಗ್ಗೆಯಿಂದ ರಾತ್ರಿ ತನಕ ಇಷ್ಟೊಂದು ಮನೇಲಿ ಕೆಲಸ ಮಾಡ್ತೀನಿ, ಇಷ್ಟೇ ಸಾಕು, ಇದ್ರ ಮಧ್ಯೆ ವರ್ಕೌಟ್ಸ್, ಎಕ್ಸಸೈಸ್ ಇದೆಲ್ಲ ಬೇಕಾ ಅಂತ ಕೇಳ್ತೀರಾ. ಏನು ಯೂಸ್ ಇಲ್ಲ. ಮನೇಲಿ ನೀವು ಕೆಲಸ ಮಾಡೋದು ಬರೀ ನಿಮ್ ಮನೆ ಕ್ಲೀನ್ ಆಗಿ ಇಟ್ಕೊಳಕಷ್ಟೇ, ನಿಮ್ ಬಾಡಿ ಕ್ಲೀನ್ ಆಗಿ ಇಟ್ಕೊಳಕಲ್ಲ. ಬರೀ ಮನೆ ಕ್ಲೀನ್ ಮಾಡಿದ್ರೆ ನಿಮ್ ಮೈಂಡ್ ಫ್ರೀ ಆಗಿರುತ್ತೆ ಅಷ್ಟೇ, ಅದು ಬಿಟ್ಟು ಇನ್ನೇನು ಪ್ರಯೋಜನ ಇಲ್ಲ ಅದರಿಂದ. ಬಾಡಿಗೆ ವ್ಯಾಯಾಮ ಅನ್ನೋದು ಬೇಕೇ ಬೇಕು. ಈ ಜಾಸ್ತಿ ಬೇಡ, ಜಸ್ಟ್ ಒಂದು 10 to 15 minutes ವರ್ಕೌಟ್ಸ್, ಅದು ಸಿಂಪಲ್ ವರ್ಕೌಟ್ಸ್. ನಿಮ್ಗೆ ಅದು ಇಷ್ಟ ಆಗಿಲ್ಲ ಅಂದ್ರೆ ವಾಕಿಂಗ್ ಆದ್ರೂ ಮಾಡ್ಬೋದು. ಈ ತರ ಮಾಡೋದ್ರಿಂದ ನಿಮ್ಗೊಂದು ಬಾಡಿ ಶೇಪ್ ಬರುತ್ತೆ, ಮತ್ತೆ ಹೆಲ್ದಿಯಾಗೂ ಕಾಣಿಸ್ತೀರಾ. ನೀವ್ ಯಾವ್ದೇ ಔಟ್ಫಿಟ್ ಹಾಕಿದ್ರು ಚೆನ್ನಾಗಿ ಕಾಣಿಸ್ತೀರಾ. ಸೊ ಬಾಡಿ ಮೂವ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇನೆ.
ಏನಾದ್ರೂ ಒಂದು ಚಿಕ್ಕದಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಜಸ್ಟ್ ಒಂದು 10 to 15 ಮಿನಿಟ್ಸ್ಗೆ ವರ್ಕೌಟ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಯೋಗ ಆಗಿರ್ಬೋದು. ಆ್ಯಂಡ್ ಫೈನಲಿ ಲಾಸ್ಟ್ ಟಿಪ್ಪಿಗೆ ಬಂದ್ವಿ. ಲಾಸ್ಟ್ ಟಿಪ್, 15th ಟಿಪ್, ಮೈ ಫೇವ್ರೆಟ್. ನಮ್ಮಮ್ಮ ಹೇಳ್ಕೊಟ್ಟಿರೋದು ಬಿಹೇವಿಯರ್ ಆ್ಯಂಡ್ ಹ್ಯಾಬಿಟ್ಸ್. ಮನೆಯಲ್ಲಿ ಜವಾಬ್ದಾರಿ ತಗೊಳ್ಳಿ, ಆಕ್ಟಿವ್ ಆಗಿರಿ, ಒಳ್ಳೇದನ್ನ ಮಾತಾಡಿ, ಯಾರಾದರೂ ಏನಾದರೂ ಮಾಡ್ತಿದ್ರೆ ಎನ್ಕರೇಜ್ ಮಾಡಿ, ಮಾತು ಮಿತಿನಲ್ಲಿರಲಿ. ಮಾತು ಮಿತಿಲಿದ್ರೆ ಸಂಬಂಧಗಳು ಗಟ್ಟಿಯಾಗಿರುತ್ತೆ. ನಾವು ಹೆಂಗೆಂಗೋ ಬಾಯಿ ಹೋದಂಗೆಲ್ಲ ಮಾತಾಡಿದ್ರೆ ಬ್ರೇಕ್. ಸೊ ಇವಾಗ ನಾನು ಈ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಲ್ಲ, ಹ್ಯಾಬಿಟ್ ಅಥವಾ ಬಿಹೇವಿಯರ್, ಇದನ್ನ ಅಳವಡಿಸ್ಕೊಂಡ್ರೆ ನೀವು ನೆಮ್ಮದಿಯಾಗಿರ್ತೀರ, ನಿಮ್ಮ ಸುತ್ತ ಇರೋರು ನೆಮ್ಮದಿಯಾಗಿರ್ತಾರೆ. ಸೊ ಯಾವಾಗಲೂ ಕೆಟ್ಟದನ್ನ ಬಿಡಬೇಕು, ಹೊಸದು ಚೆನ್ನಾಗಿರೋದನ್ನ ಅಳವಡಿಸ್ಕೋಬೇಕು. ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಈ ಯೂಸ್ಫುಲ್ ಟಿಪ್ಸ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ 3 ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.